ಮೀಡಿಯಾದವ್ರು ಹೇಳ್ತಾರೆ ಡಿ ಬಾಸ್ ಫ್ಯಾನ್ಸ್ ರೌಡಿಗಳು ಎಲ್ಲೋಗಿ ಅವರು ಏನಪ್ಪ ಅದು ಎಲ್ಲೋಗಿ ಟ್ರೀಟ್ಮೆಂಟ್ ತೊಗೊಂಡು ಬಂದ್ರಿ ಅಂತ ಕೇಳ್ತೀನಿ, ಎಲ್ಲೋಗಿ ಕ್ಲಾಸ್ ಕಲ್ತ್ಕೊಂಡು ಬಂದ್ರಿ ಅಂತ ಕೇಳ್ತೀನಿ ಅಂತ ಇವತ್ತೇನು ಅಜಿತ್ ಸರ್ ಹೇಳ್ತಾ ಇದ್ದೀರಲ್ಲ, ಅದೇ ಪ್ರಾಣಿಗಳಿಗೆ ನೀರಿಟ್ಟಾಗ, ಕಾವೇರಿ ಗಲಾಟೆ ಆದಾಗ, ಅನಾಥಾಶ್ರಮಕ್ಕೆ 70 ಟನ್ ಆಹಾರ ಕಳಿಸಿದಾಗ ದರ್ಶನ್ ಫ್ಯಾನ್ಸ್ ರೌಡಿಗಳು ಅವ್ರು ಕೊಡೋ ಆಹಾರ ನಾವು ಈಸ್ಕೊಳ್ಳಲ್ಲ, ದರ್ಶನ್ ಫ್ಯಾನ್ಸ್ ರೌಡಿಗಳು ಅಲ್ಲಿ ಅವರು ದತ್ತು ತಗೊಂಡಿರೋ ಪ್ರಾಣಿಗಳಿಗೆ ನಾವು ಊಟ ಕೊಡಲ್ಲ, ದರ್ಶನ್ ಫ್ಯಾನ್ಸ್ ರೌಡಿಗಳು ಇವತ್ತು ಕರ್ನಾಟಕದಲ್ಲಿ ಪ್ರತಿಯೊಂದು ಸಹಾಯಗಳ ಹಿಂದೆ ಅದು ರಕ್ತದಾನ ಇರ್ಬೋದು, ಪ್ರತಿ ಅನ್ನದಾನ ಇರ್ಬೋದು, ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಕಷ್ಟ ಇರ್ಬೋದು, ಒಂದು ಹಾಸ್ಪಿಟ್ಲ್ ವಿಚಾರ ಇರ್ಬೋದು, ಪ್ರತಿಯೊಂದು ಸಹಾಯದ ಹಿಂದೆ 100ಕ್ಕೆ 50 ಭಾಗ ದರ್ಶನ್ ಸರ್ ಅವ್ರ ಫ್ಯಾನ್ಸ್ಗಳ ಕೈವಾಡ ಇದ್ದೇ ಇರುತ್ತೆ. ಸಹಾಯದ ಹಿಂದೆ ನೀವು ನಾರ್ಮಲಾಗಿ ಯಾವುದೇ ವ್ಯಕ್ತಿನ ಜಡ್ಜ್ ಮಾಡ್ದೇನೆ ಅವನಿವನು ಅಂತ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿರೋಂಥ ಅಭಿಮಾನಿಗಳಿಗೆ ಗೊತ್ತು. ಅದೇ ಮೀಡಿಯಾದವರು ಬಂದು ಇಲ್ಲಿ ಸ್ಟೇಷನ್ ಹತ್ರ ಇರೋ ಅಭಿಮಾನಿಗಳನ್ನ ಮಾತಾಡಿಸಿ ಇಲ್ಲಿ ಒಪಿನಿಯನ್ ತಗೊಂಡು ನಿಮಗೆ ತೋರಿಸ್ತಾ ಇಲ್ಲ, ಬರೀ ಅವರಷ್ಟಕ್ಕೆ ಅವರೇ ಊಸ್ಕೊಂಡು ಹೇಳ್ತಾ ಇದ್ದಾರೆ ಹೊರತು ಯಾವುದೇ ಅಲ್ಲಿ ಒಳಗಡೆ ಇರೋವಂಥ ಯಾವುದೇ ವ್ಯಕ್ತಿನೋ ಆಚೆ ಬಂದು ಮೀಡಿಯಾ ಮುಂದೆ ಮಾತಾಡಿಲ್ಲ, ಇನ್ನು ಸ್ಟೇಟ್ಮೆಂಟ್ ಯಾರೂ ಕೊಟ್ಟಿಲ್ಲ, ಇನ್ನು ಯಾವುದೇ ಥರ ಪ್ರೆಸ್ ಮೀಟ್ಗಳಾಗಿಲ್ಲ. ಎಲ್ಲ ನೋಡ್ತಾ ಇರೋ ಅಭಿಮಾನಿಗಳು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರು ಮನೆಗೂ ತಲುಪಲಿ. ಒಂದೇನು ಅಂದರೆ ಇಲ್ಲಿರೋವಂಥ ವ್ಯಕ್ತಿಗಳನ್ನ ಕೇಳಿ, ಇಲ್ಲಿರೋಂಥ ವ್ಯಕ್ತಿಗಳಿರ್ಬೋದು, ಅಥವಾ ಇಲ್ಲಿ ಯಾವುದೇ ಪೊಲೀಸ್ನವ್ರು ಬಂದುಬಿಟ್ಟು ದರ್ಶನ್ಗೆ ಆಲೆ ಹಿಂಗೆ ಆಗ್ಬಿಟ್ಟಿದೆ, ದರ್ಶನ್ ಅವ್ರು ಸಿಗರೇಟ್ ಕೇಳ್ತಾ ಇದ್ದಾರೆ ಸರ್, ಅದನ್ನೆಲ್ಲ ಇವಾಗ ಯಾರೂ ಅಕ್ಕಪಕ್ಕ ನಿಂತ್ಕೊಂಡು ಕೇಳಿಸ್ಕೊಂಡಿಲ್ಲ ಸರ್. ಇಲ್ಲ ಅವರು ಏನು ದರ್ಶನ್ ಅವ್ರು ಹೊಡೆದ ತಕ್ಷಣ ಸತ್ತೋದ್ರು, ಮೀಡಿಯಾದವರು ಎಲ್ಲ ಕೆಲಸ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಝೂಮ್ ಹಾಕೊಂಡು ಕೂತಿದ್ರು, ಹಂಗಿದ್ರೆ ಅವತ್ತೇ ಕಂಪ್ಲೇಂಟ್ ಆಗಬೇಕಾಗಿತ್ತಲ್ವಾ? ಹೊಡೆದಿದ್ದಾರೆ ಅಂತ ಪ್ರೂವ್ ಆದರೆ ಮತ್ತಿನ್ನೇನಕ್ಕೆ ತನಿಖೆ ಮಾಡ್ತಿದ್ದಾರೆ? ಮೀಡಿಯಾದವ್ರು ನೀವೇ ಪೊಲೀಸ್ನವರಾಗಿ, ನೀವೇ CCB ಅವರಾಗಿ ಆರಾಮಾಗಿ ಕರ್ಕೊಂಡು ಹೋಗ್ಬಿಡಿ. ಅವರು ಮೀಡಿಯಾದವರು ಜಸ್ಟ್ ಅದನ್ನು ಜನಗಳಿಗೆ ತಲುಪಿಸೋ ವಿಚಾರ ಮಾಡಬೇಕು, ಸುಳ್ಳು ಸುದ್ದಿ ಹಬ್ಸೋ ವಿಚಾರ ಅಲ್ಲ. ಅವ್ರದ್ದು ಮೀಡಿಯಾದವರು ಸಮೇತ ಒಂದು ಅಟ್ಲೀಸ್ಟ್ ಈ ಸಾಮಾಜಿಕ ಕಳಕಳಿ ಅನ್ನೋದು ಇರಬೇಕು ಮನಸ್ಸಲ್ಲಿ, ಜನಗಳನ್ನ ಮೋಟಿವೇಶನ್ ಮಾಡೋದು. ಯಾವುದೇ ವ್ಯಕ್ತಿ ರೇಪ್ ಆದ್ರೂ ಅಥವಾ ಯಾವುದೇ ಹೆಣ್ಮಕ್ಳಿಗೆ ದೌರ್ಜನ್ಯ ಆದ್ರೂ ಇದೇ ಥರ ಮೀಡಿಯಾದವ್ರು ತೋರಿಸೋರ? ಒಂದು ಯೋಚನೆ ಮಾಡಿ, ಇದೇ ಥರ ಮೀಡಿಯಾದವ್ರು ತೋರಿಸೋರ? ಇಲ್ಲ. ಎಷ್ಟು ಜನ ಹೆಣ್ಮಕ್ಳು ಸತ್ತೋಗಿದ್ದಾರೆ, ಎಷ್ಟು ಜನ ಹೆಣ್ಮಕ್ಳು ಇವತ್ತು ರೇಪಾಗಿ, ಚಿಕ್ಕ ಹೆಣ್ಮಕ್ಳ ಬಗ್ಗೆ ರೇಪ್ ಆದಾಗ, ಅದೇ ಮಳವಳ್ಳಿ ಹತ್ರ ಒಂದು ಹೆಣ್ಮಗಳು ಚಿಕ್ಕ ಹೆಣ್ಮಗಳು ಟೀಚರ್ ರೇಪ್ ಮಾಡ್ತಾರೆ, ಆ ವಿಚಾರದಲ್ಲಿ ಫಸ್ಟು ಮಿಡಿದು ಅವ್ರ ಫ್ಯಾಮಿಲಿಗೆ ಸಹಾಯ ಮಾಡಿದ್ದು ದರ್ಶನ್ ಸರ್ ಫ್ಯಾನ್ಸೇ. ಇಡೀ ಕರ್ನಾಟಕದಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ಇವತ್ತು ಅರ್ಧ ರೀಓಪನ್ ಆಗಿದೆ ಅಂದರೆ ಅದಕ್ಕೆ ಡಿ ಬಾಸ್ ಫ್ಯಾನ್ಸೇ. ಇದನ್ನು ರೌಡಿಸಮ್ ಅಂತ ನಿಮ್ಮ ಪ್ರಕಾರ ಇವತ್ತು ಬಡವ್ರ ಮಕ್ಕಳಿಗೆ ಓದೋಕ್ಕೆ ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ಅವ್ರು ಕಟ್ಟೋ ಫೀಸ್ ಇರ್ಬೋದು, ಎಲ್ಲನೂ ದರ್ಶನ್ ಸರ್ ಫ್ಯಾನ್ಸ್ ಕೊಟ್ಟಿರೋದೇ ರೌಡಿಸಮ್ ಅನ್ನೋದಾದರೆ ಹೌದು, ಅದು ಅದನ್ನು ರೌಡಿಸಮ್ ಅಂತ ಒಪ್ಕೊಳ್ಳೋಣ. ಇವಾಗ ಇವ್ರು ನಾವೇನೂ ಮಾಡ್ದೇನೆ ದರ್ಶನ್ ಸರ್ ಫ್ಯಾನ್ಸ್ ರೌಡಿಗಳು, ಅವ್ರು ಎಲ್ಲೇ ಹೋದ್ರು ಅವ್ರ ಫ್ಯಾನ್ಸ್ಗಳು ಸರಿ ಇಲ್ಲ, ಅವ್ರ ಬಗ್ಗೆ ಮಾತಾಡೋ ರೈಟ್ಸ್ ಯಾರಿಗೂ ಇಲ್ಲ. ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋ ರೈಟ್ಸ್ ಯಾರಿಗೂ ಇಲ್ಲ ಸರ್. ಒಂದು ಯೋಚನೆ ಮಾಡಿ, ನೀವು ಮೀಡಿಯಾದವರು ತೋರಿಸ್ತಾ ಇರೋದು ನಮಗೇನೆ, ನಾವು ಒಂದ್ಸಲ ನಾವು ತಿರುಗಿ ಬೀಳೋ ಶಕ್ತಿ ಇದೆ. ನೀವು ನಮ್ಮ ಬಗ್ಗೆ ಹಗುರವಾಗಿ ಮಾತಾಡಬೇಡಿ, ನಮ್ಮಿಂದ ನಿಮ್ಮ ಹೊಟ್ಟೆ ತುಂಬ್ತಾ ಇದೆ, ಧೈರ್ಯವಾಗಿ ಹೇಳ್ತೀವಿ. ಇವತ್ತೇನು ನಾರ್ಮಲ್ ಪೀಪಲ್ಸ್ ಇದ್ದಾರೆ, ಆ ನಾರ್ಮಲ್ ಪೀಪಲ್ಸಿಂದನೇ ಮೀಡಿಯಾ ಹೊಟ್ಟೆ ತುಂಬ್ತಾ ಇರೋದು. ಇವತ್ತು ದರ್ಶನ್ ಸರಿಂದನೇ ಎಷ್ಟೋ ಜನಗಳು ಹೊಟ್ಟೆ ತುಂಬಿರೋದು. ಅದಕ್ಕೇ ಅವರಿಂದ ಯಾರ್ಯಾರು ಸಹಾಯ ಪಡ್ಕೊಂಡಿದ್ದೀವೋ ನಾನು ಎದೆ ಮುಟ್ಕೊಂಡು ಹೇಳ್ತೀನಿ, ನನಗೆ ಬೆಂಗಳೂರಿಗೆ ಬಂದಾಗ ತಿನ್ನೋಕೆ ಊಟ ಇಲ್ಲದೇ ಇಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ಇವತ್ತೇನು ನಾವು ದರ್ಶನ್ ಸರ್ ಅಂತ ಇದ್ದೀವೋ, ಇದೇ 2.5 ವರ್ಷಗಳ ಹಿಂದೆ ಇರೋಕ್ಕೆ ಮನೆ ಇರಲಿಲ್ಲ, ಯಾವುದೋ ಫ್ರೆಂಡ್ಸ್ ಮನೇಲಿದ್ದೆ. ಮತ್ತು ನನ್ನ ಕೆಲವೊಂದು ವಿಚಾರಗಳಿಗೆ, ಕೆಲಸದ ವಿಚಾರಕ್ಕೆ ಸಾಲ ಮಾಡ್ಕೊಂಡಿದ್ದಾಗ ನನಗೆ ದರ್ಶನ್ ಸರ್ ಕರೆದು ಪರ್ಸ್ನಲಿ ಹೆಲ್ಪ್ ಮಾಡಿದ್ದಾರೆ. ನನಗೆ ದರ್ಶನ್ ಸರ್ ಮತ್ತು ವಿನಯ್ ಅಣ್ಣ ಏನವ್ರ ಜೊತೆ ಇದ್ದಾರೆ, 4 ಲಕ್ಷ ರೂಪಾಯಿನ ಚಿನ್ನ ಇದೇನು ಅಲ್ಲಿ ನಿಂತು ಅದು ನನ್ನ ಜೀವನಕ್ಕೆ ದೊಡ್ಡ ಅಮೌಂಟು ಅವತ್ತು ಕೊಟ್ಟು, ನೀನು ಕೆಲಸ ಮಾಡ್ತಾಯಿರೋ, ನಾನು ಇವತ್ತು ಎಲ್ಲೋದ್ರೂ ಕೆಲಸ ಮಾಡು. ಫಸ್ಟ್ ಅವರು ನೀನೇನೋ ಮಾಡ್ತಾಯಿದ್ದೆ ಬಾ ನಾನು ಹಿಂದೆ ಸುತ್ತು ಅಂತ ಹೇಳೋ ವ್ಯಕ್ತಿ ಅಲ್ಲ, ಕೆಲಸ ಮಾಡು. ಅವತ್ತು ನನಗೆ ಏನವತ್ತು ಅವ್ರು ಸಹಾಯ ಮಾಡಿದ್ದಾರೆ, ಅದರಿಂದ ಇವತ್ತು ಅನ್ನ ತಿಂತಾ ಇದ್ದೀನಿ. ಅಂಥ ಸಹಾಯ ಮಾಡಿರೋ ವ್ಯಕ್ತಿನ ತಾಯಿ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡೋದು ತಪ್ಪೇ ಇಲ್ಲ. ಒಂದು ತಪ್ಪು ಮಾಡದೇ ಇರಲಿ, ತಾಯಿನೇ. ಆ ತಾಯಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತಿಲ್ಲ. ಎಲ್ಲ ಕನ್ನಡ ಜನತೆಗೆ ಫಸ್ಟ್ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಏನೇ ಊಹಾಪೋಗಳನ್ನ ತೋರಿಸಿದ್ರು ಇದನ್ನು ನಂಬೇಡಿ. ಇನ್ನೂ ತನಿಖೆ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮತ್ತು ಜೈ ಡಿ ಬಾಸ್. ಲವ್ ಯು.